ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ರಾಜ್ಯದಾದ್ಯಂತ ಬೃಹತ್ ಪ್ರಮಾಣದಲ್ಲಿ ನ್ಯಾಯಾಧೀಶರ ವರ್ಗಾವಣೆಯನ್ನು ಮಾಡಿ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಮಾಡಿದೆ. ಸ್ನೇಹಿತರೆ, ವಿನಯ್ ಕುಲಕರ್ಣಿ ಅವರ ಕೇಸನ್ನು ವಿಚಾರಣೆ ನಡೆಸಿ ತೀರ್ಪನ್ನು ಕೊಟ್ಟಂತಹ ಸಂತೋಷ್ ಗಜಾನನ್ ಭಟ್ ಕೂಡ ವರ್ಗಾವಣೆ ಆಗಿದ್ದಾರೆ. ಸ್ನೇಹಿತರೆ, ಇದರ ಕುರಿತಾದಂಥ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ ನೋಡಿ. ಸಾರ್ವಜನಿಕರ ಹಿತದೃಷ್ಟಿ ಮತ್ತು ಆಡಳಿತಾತ್ಮಕ ಕಾರಣಗಳಿಗಾಗಿ ಕರ್ನಾಟಕ ಹೈಕೋರ್ಟ್ ಈ ಬಾರಿ ಬೃಹತ್ ಪ್ರಮಾಣದಲ್ಲಿ ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಒಂದು ದೊಡ್ಡ ಲಿಸ್ಟ್ ಕೂಡ ಇದೆ. ಪ್ರಮುಖವಾಗಿ ವಿನಯ್ ಕುಲಕರ್ಣಿ, ಪ್ರಜ್ವಲ್ ರೇವಣ್ಣ ಸೇರಿ ಹೈ ಪ್ರೊಫೈಲ್ ಕೇಸ್ನಲ್ಲಿ ದಿಟ್ಟತನದಿಂದ ತೀರ್ಪನ್ನು ಕೊಟ್ಟಂಥ, ಅಪರಾಧಿಗಳನ್ನು ಜೈಲಿಗೆ ಕಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಸಂತೋಷ್ ಗಜಾನನ್ ಭಟ್ ಕೂಡ ಇದೀಗ ಈ ಲಿಸ್ಟ್ನಲ್ಲಿ ಸೇರಿಕೊಂಡಿದ್ದಾರೆ. ಒಟ್ಟಾರೆಯಾಗಿ 114 ಜಿಲ್ಲಾ ನ್ಯಾಯಾಧೀಶರು, 115 ಹಿರಿಯ ಸಿವಿಲ್ ನ್ಯಾಯಾಧೀಶರು, 139 ಸಿವಿಲ್ ನ್ಯಾಯಾಧೀಶರು ಸೇರಿದಂತೆ ಒಟ್ಟು 368 ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡಲಾಗಿದೆ. ಇನ್ನು ಈ ಎಲ್ಲ ವರ್ಗಾವಣೆಗಳು ಕೂಡ ಜೂನ್ 1ನೇ ತಾರೀಕಿನಿಂದ ಜಾರಿಗೆ ಬರ್ತಾ ಇದ್ದಾವೆ. ಹಾಗಾದರೆ ಸಂತೋಷ್ ಗಜಾನನ್ ಭಟ್ ಅವರಿಗೆ ಇಲ್ಲಿ ವರ್ಗಾವಣೆ ಅಂತ ನೋಡಿ. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲೂ ಕೂಡ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಂತಹ ಒಬ್ಬ ಜಡ್ಜ್, ಬಹಳಷ್ಟು ದಕ್ಷ ಹಾಗೂ ಪ್ರಾಮಾಣಿಕ ನ್ಯಾಯಮೂರ್ತಿಗಳು ಅಂತಲೇ ಹೆಸರುವಾಸಿ ಆದಂಥವ್ರು. ಇದೀಗ ವಿನಯ್ ಕುಲಕರ್ಣಿ ಅವರ ಕೇಸ್ನಲ್ಲೂ ಕೂಡ ಮುಲಾಜಿಲ್ಲದೆ ಅವರ ಕೇಸನ್ನು ಸ್ಟಡಿ ಮಾಡಿ, ಜೊತೆಗೆ ಹಿಯರಿಂಗನ್ನು ಕೂಡ ನೋಡಿ, ವಿಚಾರಣೆಯ ಪ್ರತಿ ಹಂತದಲ್ಲೂ ಕೂಡ ಈ ಕೇಸ್ನ ಆಳ ಅಗಲಗಳನ್ನು ಗಮನಿಸಿ ದೋಷಿ ಅಂತ ಹೇಳಿ ತೀರ್ಪು ಕೊಟ್ಟಂತಹ ಇದೇ ಗಜಾನನ್ ಭಟ್ ಅವರು 81ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಧೀಶರಾಗಿದ್ದಂಥ ಸಂತೋಷ್ ಗಜಾನನ್ ಭಟ್ ಅವರನ್ನು ಈಗ ವರ್ಗಾವಣೆ ಮಾಡಲಾಗಿದೆ. ಕರ್ನಾಟಕದ ಮಧ್ಯಸ್ಥಿಕೆ ಕೇಂದ್ರ ಬೆಂಗಳೂರಿಗೆ ನಿರ್ದೇಶಕರಾಗಿ ನೇಮಿಸಲಾಗಿದೆ. ವರ್ಗಾವಣೆ ಹಿನ್ನೆಲೆಯಲ್ಲಿ ಇದು ಜೂನ್ 1ರಿಂದ ಜಾರಿ ಬರ್ತಾ ಇರೋದರಿಂದ ಶುಕ್ರವಾರ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಬೇಕು. ಆದರೆ ಒಂದು ಕುತೂಹಲಕಾರಿ ವಿಷಯ, ಹಾಗಾದರೆ ಅವರು ಇರೋದಿಲ್ವಾ, ಈ ಕೇಸ್ನಲ್ಲಿ ಏನಾದರೂ ಪ್ರಮುಖವಾದಂಥ ಬದಲಾವಣೆಗಳಾಗುತ್ತಾ ಅನ್ನೋ ಕುತೂಹಲ ನಿಮಗೆಲ್ರಿಗೂ ಕೂಡ ಇದೆ. ಡೋಂಟ್ ವರಿ, ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಅವರಿಗೆ ಏನು ದೋಷಿ ಅಂತ ಹೇಳಿ ತೀರ್ಪು ಕೊಟ್ಟಂಥ ಜಡ್ಜ್ ಎಷ್ಟು ಶಿಕ್ಷೆಯ ಪ್ರಮಾಣ ಅಂತಲೂ ಕೂಡ ಪ್ರಕಟ ಮಾಡೋದರಲ್ಲಿ ಯಾವುದೇ ರೀತಿಯಾದಂಥ ಅಡಚಣೆ ಇರೋದಿಲ್ಲ. ಸ್ನೇಹಿತರೆ, ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂದರೆ, ಹೈಕೋರ್ಟ್ನ ಹಾಲಿ ರಿಜಿಸ್ಟ್ರಾರ್ ಜನರಲ್ ಆಗಿದ್ದಂಥ KS ಭರತ್ ಕುಮಾರ್ ಅವರನ್ನು ಬೆಂಗಳೂರಿನ ಪ್ರಧಾನ ಸಿಟಿ ಸಿವಿಲ್ ನ್ಯಾಯಾಧೀಶರಾಗಿ ವರ್ಗಾವಣೆ ಮಾಡಲಾಗ್ತಾ ಇದೆ. ಅವರ ಜಾಗಕ್ಕೆ M ಚಂದ್ರಶೇಖರ್ ರೆಡ್ಡಿ ಅವರನ್ನು ನೂತನ ರಿಜಿಸ್ಟ್ರಾರ್ ಜನರಲ್ ಆಗಿ ನೇಮಿಸಲಿಕ್ಕೆ ಪ್ರಸ್ತಾಪ ಮಾಡಲಾಗಿದೆ. ಇದರೊಂದಿಗೆ ಹೈಕೋರ್ಟ್ನ ವಿಜಿಲೆನ್ಸ್, ಜುಡಿಷಿಯಲ್ ಮತ್ತು ಪ್ರಮುಖ ವಿಭಾಗಗಳ ರಿಜಿಸ್ಟ್ರಾರ್ಗಳನ್ನು ಕೂಡ ಬದಲಾಯಿಸಲಾಗಿದೆ. ಒಟ್ಟಾರೆಯಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಂತೋಷ್ ಗಜಾನನ್ ಭಟ್ 81ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಧೀಶರಾಗಿದ್ದರು ಬೆಂಗಳೂರಿನಲ್ಲಿ. ಇದೀಗ OOD ನಿರ್ದೇಶಕರಾಗಿ ಕರ್ನಾಟಕ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಸ್ಥಳಾಂತರವಾಗ್ತಾ ಇದ್ದಾರೆ. ನಾನು ಹೇಳಿದ್ದೆ ಇದಕ್ಕಿಂತಲೂ ಮುಂಚೆ ಎಂತೆಂಥ ಕೇಸ್ಗಳನ್ನು ಅವರು ಹ್ಯಾಂಡಲ್ ಮಾಡಿದ್ರು ಅಂತ. ಸಿದ್ದರಾಮಯ್ಯ ಕೇಸ್ ಸೇರಿದಂಥ ಅನೇಕ ಕೇಸ್ಗಳಲ್ಲೂ ಕೂಡ ಮುಲಾಜಿಲ್ಲದೆ ಬಹಳಷ್ಟು ತೀರ್ಪುಗಳನ್ನು ಅವರು ಕೊಡ್ತಾಯಿದ್ರು. ಹೆಚ್ಚಾಗಿ ನಮಗೆ ಭಾಳಷ್ಟು ಗಮನ ಹರಿಸಬೇಕಾಗಿರ್ತಕ್ಕಂಥ ಸಂಗತಿ ಅಂತ ಅಂದರೆ ಇದೇ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲೂ ಕೂಡ. ಇನ್ನು ಮೂಢ ಹಗರಣದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣದಲ್ಲೂ ಕೂಡ ತನಿಖೆ ನಡೆಸಿದಂಥ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದಂಥ B ರಿಪೋರ್ಟನ್ನು ಅವರು ಅಂಗೀಕರಿಸಿದರು. ಇನ್ನು ಬಿಕ್ಲು ಶಿವ ಕೃತ್ಯದ ಪ್ರಕರಣದಲ್ಲಿ KR ಪುರ ಶಾಸಕ ಬೈರತಿ ಬಸವರಾಜು ವಿರುದ್ಧದ ಪ್ರಕರಣಗಳನ್ನು ಕೂಡ ಇವರು ವಿಚಾರಣೆ ನಡೆಸಿದರು. ಹಲವು ಮಹತ್ವದ ಆದೇಶಗಳನ್ನು ಕೊಟ್ಟಿದ್ದನ್ನು ನಾವೆಲ್ಲರೂ ಕೂಡ ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಹಾಗಾಗಿ ಹೈಕೋರ್ಟ್ ಕೊಟ್ಟಂಥ ತೀರ್ಪನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡಬೇಕಾಗತ್ತೆ. ಹೈಕೋರ್ಟ್ ಕೊಟ್ಟಂಥ ಆದೇಶವನ್ನು ಕೂಡ ನಾವು ವೆಲ್ಕಮ್ ಮಾಡಬೇಕಾಗತ್ತೆ. ಇನ್ನು ಮುಂದೆ ಬರ್ತಕ್ಕಂಥ ನ್ಯಾಯಾಧೀಶರು ಕೂಡ ಅದೇ ರೀತಿಯಾಗಿ ದಕ್ಷತೆಯನ್ನು, ಪ್ರಾಮಾಣಿಕತೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಇಡೀ ದೇಶದಲ್ಲಿ ನಮ್ಮ ಕಾನೂನು ನ್ಯಾಯಾಂಗ ವ್ಯವಸ್ಥೆಯನ್ನು, ಜೊತೆಗೆ ಅನೇಕ ಪ್ರಕರಣಗಳಲ್ಲಿ ಯಾವುದೇ ರೀತಿಯಾದಂಥ ಒತ್ತಡಗಳಿಲ್ಲದೆ ನಿರ್ಭೀತಿಯಿಂದ ಆದೇಶಗಳನ್ನು ಹೊರಡಿಸಿದ್ದನ್ನು ನಾವೆಲ್ಲರೂ ಕೂಡ ಸ್ಮರಿಸಬಹುದು. ಆ ಲಿಸ್ಟ್ನಲ್ಲಿ ಇಂತಹ ನ್ಯಾಯಮೂರ್ತಿಗಳು ಕೂಡ ಸೇರ್ತಾರೆ. ಅವರೆಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಬೇಕಾಗತ್ತೆ.